15 ದಿನಕ್ಕೆ ಪ್ರತಿ 15 ದಿನಕ್ಕೆ ಒಂದ್ಸತಿ ಬರ್ತೀನಿ ಅಂತ ಹೇಳಿದ್ದೆ. ಈ ವಾರ ನಾನು ಅರ್ಜೆಂಟಾಗಿ ನಮಗೆ ಕ್ಯಾಬಿನೆಟ್ ನಿನ್ನೆ ನಾವು ರಾಜಭವನ್ಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಇವತ್ತು ಭಾನುವಾರ ಬಂದಿದ್ದೀನಿ. ಮಿಕ್ಕಿದ್ದು 2ನೇ ಶನಿವಾರ 4ನೇ ಶನಿವಾರ ಅಂತ ಹೇಳಿದ್ದೇನೆ. ಸೊ 2ನೇ ಶನಿವಾರ 4ನೇ ಶನಿವಾರ ಕಂಪಲ್ಸರಿ ಬರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇದ್ದಾಗ, ಈ ರಾಜ್ಯದಲ್ಲಿ ಇಲ್ಲದೆ ಹೋದಾಗ, ಎಲ್ಲರೂ ಹೊರಗಡೆ ದೇಶಕ್ಕೆ ಹೊರಗಡೆ ರಾಜ್ಯಕ್ಕೆ ಹೋದಾಗ ಬಹಳ ಕಷ್ಟ ಆಗ್ತದೆ. ಸೊ ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲಿ ಪಾಪ ನಮ್ಮ ಜನ ಬಂದು ಕಾಯ್ಕೊಂಡಿರೋದು ನನಗೆಲ್ಲ ಬಹಳ ತೊಂದರೆ ಆಗ್ತಾ ಇತ್ತು. ಸೊ ಅವರ ನೋವು ನನಗೆ ಅರ್ಥ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ಇವತ್ತೆಲ್ಲ ಅಧಿಕಾರಿಗಳಿಗೆ ಭಾನುವಾರ ಆದರೂ ರಜೆ ದಿನ ಆದರೂ ನೀವು ಇರಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ಪಾಪ ಎಲ್ಲ ಬಂದು DC ಹಿಡಿದು AC ಎಲ್ಲ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ. ಅವ್ರ ಸಮಸ್ಯೆ ಏನಿದೆ ಇಲ್ಲೇ ಅದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸೊ ಅವ್ರಿಗೂ ಅರ್ಥ ಆಗ್ತದೆ ಕೆಲವು ಪ್ರಾಬ್ಲಮ್ಸ್ ಎಲ್ಲ. ಸೊ ಅದನ್ನು ನಾನು ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ನಮ್ಮ ಈ ಜಿಲ್ಲೆ ಜನ ಯಾರು ಬೇಕಾದ್ರೂ ಇಲ್ಲಿ ಬಂದು ಭೇಟಿ ಮಾಡ್ಬೋದು. ಅದಕ್ಕೆ ಅವಕಾಶವನ್ನು ಮಾಡ್ಬೋದು. ಕನಕಪುರ ಇರ್ಬೋದು, ಸೊ ಎಲ್ಲರಿಗೂ ಇಲ್ಲೇ ಭೇಟಿ ಮಾಡ್ತೀನಿ. ಇಲ್ಲ ನಮ್ಮ ತಾಲೂಕು ಕಚೇರಿ ಇದೆ, ಅಲ್ಲಾರು ಭೇಟಿ ಮಾಡ್ತೀನಿ, ಇಲ್ಲ ಇಲ್ಲಾರು ಭೇಟಿ ಮಾಡ್ತೀನಿ. ಈಗಷ್ಟೇ ಒಂದು ಸಮಸ್ಯೆ ಹೇಳ್ಕೊಂಡು ಸರ್, ರಸ್ತೆ ವಿಚಾರ ಸಂಬಂಧಪಟ್ಟಂತೆ ನನಗೆ ಕೆಲವೊಂದು ಸಮಸ್ಯೆಗಳು ಬಹಳ ಗಂಭೀರ ಇದೆ. ಫ್ಯಾಮಿಲಿ ಡಿಸ್ಪ್ಯೂಟು, ಅವ್ರಿಗೆಲ್ಲ ಈಗೋ ಪ್ರಾಬ್ಲಮ್ಮು. ಮೊದಲಿಂದ ಹಳ್ಳಿಲಿ ಒಟ್ಟಿಗೆ ಇರ್ತದೆ. ನನಗೂ ಗೊತ್ತು ಆ ಊರು, ನಲ್ಲಹಳ್ಳಿ ಗೊತ್ತು ನನಗೆ. ಎಲ್ಲ 3 ಅಡಿ 4 ಅಡಿ ಊರು ಸಂಧಿ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗೆಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. ಸೊ ಸಮಸ್ಯೆ ಇದೆ. ಅದಕ್ಕೆ ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, ನಾವು ಓಡಾಡೋ ಹಕ್ಕನ್ನು ಕೊಡಲೇಬೇಕಾಗ್ತದೆ. ರಸ್ತೆಯಲ್ಲಿ ಓಡಾಡೋಕ್ಕೆ ಮನೆಯಿಂದ ಈಚೆನ ಕಾನೂನು ಚೌಕಟ್ಟಿನಲ್ಲಿ ಕೊಡಲೇಬೇಕಾಗ್ತದೆ. ಆ ಕಾನೂನು ಏನಿದೆ ಆ ಕಾನೂನನ್ನು ಮಾಡಿ ಇಬ್ಬರಿಗೂ ಯಾರಿಗೂ ಅನ್ಯಾಯ ಆಗಬಾರ್ದು. ಆ ರೀತಿ ಅವರಿಬ್ಬರು ನಮ್ಮವರೇ, ಯಾರು ಬೇರೆ ದೂರದವರಲ್ಲ. ಇಬ್ಬರು ನನಗೆ 2 ಗುಂಪವರು, ನನಗೆ ಭಾಳ ಬೇಕಾದವರು, ಎಲ್ಲ ನಮ್ಮ ಸ್ವಂತ ಜನನೇ ಅವರೆಲ್ಲ. ಸೊ ನಾನು ಯಾರ್ದು ಇನ್ಫ್ಲುಯೆನ್ಸ್ಗೆ ಈಲ್ಡಾಗಬೇಡಿ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆಗಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡಿ ಅಂತ DC ಅವರಿಗೆ AC ಗೆ ಹೇಳಿದ್ದೀನಿ. ಬಹುಶಃ ಅವರೊಂದು ಸ್ಪೆಷಲ್ ಆದೇಶ ಮಾಡ್ತಾರೆ. ಸರ್, ಈಗ ಚನ್ನಪಟ್ಟಣ ಕನಕಪುರ ಭಾಗದಲ್ಲಿ ಕಾಡಾನೆ ಹಾವಳಿ ಈಗ ಹೆಚ್ಚಾಗಿದೆ, ಚಿರತೆಗಳ ಕಾಟ ಹೆಚ್ಚಾಗಿದೆ. ನೋಡಿಯಪ್ಪ, ಕಾಡಲ್ಲಿ ಪ್ರವೇಶ ನಮ್ಮ ಜನ ಕಡಿಮೆ ಇದೆ. ಈ ವಿಪರೀತ ಸೊಪ್ಪು ಜಾಸ್ತಿ ಇದೆ. ಈಗ ಸ್ವಲ್ಪ ಜಾಸ್ತಿ ಬಂದಿದೆ, ನನಗೂ ಗೊತ್ತಿದೆ. ನಮ್ಮನೆ ಪಕ್ಕದಲ್ಲೇ ನನ್ನ ಒಂದು ವಿಡಿಯೋ ಇದೆ, 40-50 ಆನೆ ನನ್ನ ಕಾಂಪೌಂಡ್ ಪಕ್ಕದಲ್ಲೇ ಹೋಗ್ತಾ ಇತ್ತು. ನಮ್ಮನೆ ಪಕ್ಕದಲ್ಲಿ ಬೇಕಾದಷ್ಟು ಡ್ಯಾಮೇಜಸ್ಸು ಆಗಿದೆ. ಸುಮಾರು 8-10 ಜನ ನಮ್ಮ ಜಿಲ್ಲೆಯಲ್ಲೇ 1 ವರ್ಷದಿಂದ ಸತ್ತಿದ್ದಾರೆ. ಈಗ ನಾವು ಸ್ಪೆಷಲ್ ಆಗಿ ಕಾಡಾನೆ ಇದನ್ನ ರೈಲ್ವೆ ಇದನ್ನ ಹಾಕ್ಲಿಕ್ಕೆ ಈಗಾಗಲೇ ನಮ್ಮ ಮಿನಿಸ್ಟ್ರು ಕೂಡ ಅವ್ರ ಗಮನಕ್ಕೆ ಸೆಳೆದಿದ್ದೀನಿ. ಚನ್ನಪಟ್ಟಣದಲ್ಲೂ ಕೂಡ ನನಗೆ ಈ ವಿಚಾರನ ವಿರೂಪಾಕ್ಷ ಇಲ್ಲಿ ಹೋದಾಗ, ಗ್ರಾಮ ಸಂದರ್ಶನಕ್ಕೆ ಹೋದಾಗ ಎಲ್ಲ ತಂದಿದ್ದಾರೆ. ಸೊ ಒಂದು ಸ್ಟೇಜ್ ಬೈ ಸ್ಟೇಜ್ ಅದನ್ನು ಆಗ್ತದೆ. ಏನು ಬೇಕೋ ಸಹಕಾರ ಮಾಡ್ತೀವಿ. ಸರ್, ಚನ್ನಪಟ್ಟಣ ಕೆರೆಗಳಿಗೆ ನೀರು ತುಂಬಿಸಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರ್ತದೆ. ಈ ನಿಟ್ಟಿನಲ್ಲಿ ಏನಾದರೂ ಎಲ್ಲ ಕೆರೆಗಳು ಖಾಲಿ ಆಗ್ತದೆ. ನೋಡೋಣ, ಟೈಮ್ ಮುಗಿಲಿ. ಈಗೆಲ್ಲ ಬೇರೆ ಕಡೆಯಿಂದ ನಮ್ಮ ಅರ್ಕಾವತಿ ಅಲ್ಲೂ ಇಂಥ ನೀರಿನ್ನ ಬಂದಿಲ್ಲ. ಬೆಂಗಳೂರಿಗೆ ಮಳೆ ಬಂದಿದ್ದು ಮಾತ್ರ ಇಲ್ಲಿಗೆ ಬರ್ತಾ ಇದೆ. ಮಂಡ್ಯದಲ್ಲೂ ಇನ್ನು ಮಳೆ ಸರಿಯಾಗಿ ಬಂದಿಲ್ಲ. ಕಾವೇರಿ ನೀರು ಒಳ್ಳೆಯ ನೀರಾಗಿರ್ಬೋದು, ಬಟ್ ಊರುಗಳಲ್ಲಿ ಕೆರೆ ತುಂಬಿಸೋಕ್ಕಾಗಿಲ್ಲ. ಆದರೆ ಎಲ್ಲ ಬಿಡಿಸ್ಬಿಟ್ಟು ನಾನು ಮಂಡ್ಯದಲ್ಲಿ ಎಲ್ಲ ಕೆರೆಗಳನ್ನ ಹೆಚ್ಚು ಕಮ್ಮಿ ತುಂಬಿಸಿದ್ದೀನಿ. 90% ಆಗಿದೆ. ಇನ್ನು ಕೆಲವು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನೆಲ್ಲ ನಾವು ಬಗೆಹರಿಸ್ತೀವಿ. ರಾಜ್ಯದಲ್ಲಿ ಒತ್ತುವರಿ ತೆರವಿಗೆ ನಾಳೆಯಿಂದ ಚಾಲನೆ ಸಿಗುತ್ತೆ. ಪ್ರಭಾವಿಗಳದ್ದು ಏನಾದ್ರು ಒತ್ತುವರಿಗೆ ಆ ಇಲಾಖೆ ಮಂತ್ರಿಗಳು ಅದನ್ನೆಲ್ಲ ಸರಿಯಾಗಿ ಜವಾಬ್ದಾರಿಯನ್ನು ವಹಿಸ್ತಾರೆ. KPSC ಎಕ್ಸಾಮ್ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಇರೋದ್ರಿಂದಾಗಿ ಪರೀಕ್ಷೆ ಬರೆಯೋಕ್ಕಾಗ್ತದೆ, ಕನ್ನಡ ಅಭ್ಯರ್ಥಿಗಳು ಪರದಾಡುವಂತಾಗಿದೆ. ಇಲ್ಲ, ನೀವು ಹೇಳಿದ್ದು ಯಾವುದೋ ಮಾಧ್ಯಮದಲ್ಲಿ ನಾನು ಗಮನಿಸಿದೆ. ಆ ಸಂಬಂಧಪಟ್ಟಂತ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಬಹಳ ಸಂತೋಷ. ಸೀನಿಯರ್ ಯಾಕಾಗಬಾರದು? ಆರೋಪ ಇದೆ.
ಆರೋಪ. ಸರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸರ್ ಏನ್ ನಡೀತಾ ಇದೆ ಸರ್? ನನಗೆ ಗೊತ್ತಿಲ್ಲ, ಏನು ಸ್ಪೆಷಲ್ ನೀವು ಹೇಳ್ಬೇಕು, ಏನಾಯ್ತು, ಯಾರಿಗಾಯ್ತು ಟಿಕೆಟು? ಬಿಜೆಪಿಗೆ ಆಯ್ತಾ, ದಳಕ್ಕಾಯ್ತಾ? ಕಾಂಗ್ರೆಸ್ ಇಂದ ಏನ್ ನಡೀತಾ ಇದೆ ಸರ್ ಪ್ರೋಸೆಸ್? ನಾನು ಹೇಳ್ತೀನಿ, ನಾನೇ ಬಿ ಫಾರ್ಮು, ನಾನೇ ಕ್ಯಾಂಡಿಡೇಟ್. ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರೇ ಆದ್ರೂ ಎರಡು ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಲಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಸರ್, ಅಲ್ಲೂ ಇದೇನಾದ್ರೂ ಬಹಳಷ್ಟು ಕಾಂಗ್ರೆಸ್ಗೆ ಬದಲಾಗಿದೆ ಸರ್. ಡ್ಯಾಮೇಜ್ ಆಗುತ್ತಾ ಅಥವಾ ಇದನ್ನ ಎದುರಿಸುತ್ತಾ ಸರ್ ಕಾಂಗ್ರೆಸ್ ಸಮರ್ಥವಾಗಿ? ಅವ್ರ ಪಾರ್ಟಿದು ಹೆಂಗೆ ಏನು ಅಂತ ಹೇಳಕ್ಕಾಗಲ್ಲ. ನಾನು ಈ ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾ ಇದೀವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನು ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಮುಖ ನೋಡಿ, ನನಗಿರುವಂಥ ಜವಾಬ್ದಾರಿ ನೋಡಿಕೊಂಡು, ಈಗ ನೋಡಿ ನಿನ್ನೆ ಉದ್ಯೋಗ ಮೇಡಮ್ ಮಾಡಿದೋ, ಅದಾದಮೇಲೆ ಸೈಟ್ ಎಲ್ಲ ಹಂಚಾಕ್ತಾ ಇದ್ದೀವಿ, ಮನೆಗಳು ತಂದಿದ್ದೀವಿ, ಈಗಾಗಲೇ 150 ಕೋಟಿ ರೂಪಾಯಿದ ಕೆಲಸ ಎಲ್ಲ ಹಂಚಿದ್ದೀವಿ. ಅದೆಲ್ಲ ಈಗ ನೆಕ್ಸ್ಟ್ ವೀಕು ನಾನು ಪ್ರತಿದಿನ ಹೋಗಿ ಒಂದು 3-4 ದಿನ ಅದೆಲ್ಲ ಚಾಲನೆ ಮಾಡೋಕ್ಕೆ ಬರ್ತೀನಿ. ಯಾರೇ ಕೆಲಸ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು, ಅವರೆಲ್ಲ ಲೇಟ್ ಮಾಡೋದು ಬೇಡ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಚಾಲನೆ ಮಾಡ್ಬಿಟ್ಟು ನಾವು ಬರ್ತೀವಿ. ಇದು ಹಿಂದೆ ಮಾಡ್ಬೋದಾಯ್ತಲ್ಲ, ಉದ್ಯೋಗ ಮೇಳ ಯಾವಾಗಾರು ಮಾಡಿದ್ರಾ? ಈ ಥರ ಸೈಟ್ ಯಾರು ಹಂಚಿದ್ರ? 100 ವರ್ಷ ಇದೆ. ಚನ್ನಪಟ್ಟಣಕ್ಕೂ ಗಾಂಧಿ ಬಂದಿದ್ರಂತೆ, ಕನಕಪುರಕ್ಕೂ ಗಾಂಧಿ ಬಂದಿದ್ರಂತೆ. ಸೊ ಗಾಂಧಿ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ 100 ವರ್ಷ ಆಗಿದೆ. ಅದೊಂದು ಕಾರ್ಯಕ್ರಮ ಮಾಡ್ತೀವಿ, ಚನ್ನಪಟ್ಟಣದಲ್ಲೂ ಮಾಡ್ತೀವಿ. ಸರ್, ಈಗ ಒಂದ್ ಕಡೆ ಸರ್ ಸೈಟ್ ವಿಚಾರವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ ಸರ್. ಈ ವಿಚಾರವಾಗಿ ಮಾಡಲಿ, ಪ್ರತಿಭಟನೆ ಮಾಡೋದು ಒಳ್ಳೇದಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ. ನೋಡಪ್ಪ, ಹೋರಾಟ ಇಲ್ಲದೆ ಯಾವುದೂ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಹೊಲ ಉಳ್ಳಿಲ್ಲ ಅಂತಂದ್ರೆ ಭೂಮಿ ಮಟ್ಟ ಹಾಕಾಗ್ತದ? ಬಿತ್ತನೆ ಮಾಡ್ಬೇಕಾದ್ರೆ ಹೊಲ ಉಳ್ಬೇಕು, ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಇವೆಲ್ಲ ಮಾಡ್ಬೇಕು. ಹಂಗೆ ಹೋರಾಟ ಮಾಡಲಿ, ಪ್ರತಿಭಟನೆ ಮಾಡಲಿ. ಏನಾದ್ರು ತಪ್ಪಿತ್ತು ಅಂದ್ರೆ ತಿದ್ಕೊಳ್ಳೋಣ, ಅದೇ ತಲೆ ಕೆಡಿಸ್ಕೋಬೇಕು. ನೀವು ಏನಾದ್ರು ನಮ್ಮ ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ ತಿಳಿಸಿ, ನಾವು ಅವ್ರನ್ನೂ ಎಚ್ಚರ ಮಾಡ್ತೀವಿ, ನಾವು ತಿದ್ಕೋತೀವಿ. ಹೋರಾಟ ಮಾಡೋರ್ನ ನಾನು ಯಾವತ್ತೂ ಬೇಡ ಅಂತ ಹೇಳೋದು. ಪ್ರಜಾಪ್ರಭುತ್ವ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗೆ ನಮ್ಗೆ ಏನು ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ನಾನು ನನ್ನ ಟೀಕೆ ಮಾಡೋರ್ನ, ನನ್ನ ಬಗ್ಗೆ ಮಾತಾಡೋರ್ನ ನಾನು ಯಾರನ್ನೋ ತಪ್ಪು ಅಂತ ನಾನು ಹೇಳೋದಿಲ್ಲ. ಕೆಲವ್ರು ಚಟಕ್ಕೆ ಮಾತಾಡ್ಕೋತಾರೆ, ಅದನ್ನ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಮೈತ್ರಿ ಸಕ್ಸಸ್ ಆಗಿದೆ. ಈ ಉಪಚುನಾವಣೆಗೂ ಅದೇ ಆಗುತ್ತೆ ಅಂತ ನಿಖಿಲ್ ಅವರು ಈಗಾಗಲೇ ಪ್ರಚಾರ ಮಾಡ್ತಾರೆ. ದೊಡ್ಡವರು ಏನ್ ಬೇಕಾದ್ರೂ ಮಾತಾಡ್ಲಿ, ಅಟ್ಲೀಸ್ಟ್ ನಮ್ಗೆ 4 ಜನ ಹೆಣ ಮೂಲಕಾರ 1 ಜನ ರೆಡಿ ಆಗೋರಲ್ಲ, ಸಾಕು. ಸರ್, ಈಗ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋದು ಕುಮಾರಸ್ವಾಮಿ ಟೆನ್ಷನ್ ಏನಾಗ್ತದೆ? ಅವ್ರಿಗಿದ್ದಾರೆ, ಅವ್ರಿಗೆ ಟೆನ್ಷನ್ ಅವ್ರಿಗೆ. ಅವರವೆಲ್ಲ ಅವ್ರ ಎಲೆಕ್ಷನ್ ಟೆನ್ಷನ್ ಮಾಡ್ಕೋತಾರೆ ಅಷ್ಟೇ, ಬೇರೆ ಎಲೆಕ್ಷನ್ ಟೆನ್ಷನ್ ಮಾಡ್ತಾರೆ. ಯಾಕಂದ್ರೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂತೀನಿ. ಅವ್ರಾಗ ಟೆನ್ಷನ್ ಮಾಡ್ಕೋತಾರೆ. ನಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.